ಆರ್ಎಸ್ಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಬಿಜೆಪಿ ನಾಯಕರ ಮಕ್ಕಳು ಆರ್ಎಸ್ಎಸ್ ಪ್ರಚಾರಕರಾಗ್ತಾರಾ, ಬಡವರ ಮಕ್ಕಳನ್ನೇ ಬಳಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕೋಮು ಗಲಭೆಯಲ್ಲಿ ನಾಯಕರ ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ. ಯಾಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಆರ್ಎಸ್ಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಸವಾಲನ್ನ ಹಾಕಿದ್ದಾರೆ. ಅದು ಕೂಡ ಬಿಜೆಪಿ ನಾಯಕರ ಮಕ್ಕಳು ಆರ್ಎಸ್ಎಸ್ ಪ್ರಚಾರಕರಾಗ್ತಾರಾ, ಬಡವರ ಮಕ್ಕಳನ್ನೇ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸದ್ಯ ಖರ್ಗೆ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ನೋಡಿ, ಕೋಮು ಗಲಭೆಯಲ್ಲಿ ನಾಯಕರ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಇಟ್ಟಿದ್ದಾರೆ. ರೈತರು ನಿರುದ್ಯೋಗದ ಬಗ್ಗೆ ಆರ್ಎಸ್ಎಸ್ನವರು ಹೋರಾಡಿದಾರಾ, ರಾಜಕೀಯಕ್ಕೆ ಬಲಿಯಾಗಬೇಡಿ, ಯುವಕರಿಗೆ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಬಿಜೆಪಿ ನಾಯಕರ ಮಕ್ಕಳಲ್ಲಿ ಒಬ್ಬರಾದ್ರೂ ಆರ್ಎಸ್ಎಸ್ನ ಪೂರ್ಣಕಾಲಿಕ ಪ್ರಚಾರಕರಾಗಿದ್ರೆ ತೋರಿಸ್ಬಿಡಿ ನನಗೆ ಅಂತ ಹೇಳಿ ಸದ್ಯ ಸವಾಲನ್ನ ಹಾಕಿದ್ದಾರೆ. ವಿಜಯದಶಮಿಗೆ ಒಂದು ದಿನ ಗಣವೇಷ ಧರಿಸೋದಷ್ಟೇ ಅವರ ಕೆಲಸ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತೆ ಆರ್ಎಸ್ಎಸ್ ವಿರುದ್ಧ ಸುದೀರ್ಘವಾಗಿ ವಾಗ್ದಾಳಿಯನ್ನ ನಡೆಸುತ್ತಲೇ ಬರ್ತಿದ್ದಾರೆ. ಯುವಕರನ್ನ ಕೋಮು ರಾಜಕೀಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಸಿರುವಂತಹ ಪ್ರಿಯಾಂಕ್ ಖರ್ಗೆ ಉದ್ಯೋಗದತ್ತ ಗಮನ ಹರಿಸುವಂತೆಯೂ ಇಲ್ಲಿ ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡಿ, ಧರ್ಮರಕ್ಷಣೆ, ಗೋರಕ್ಷಣೆ ಮತ್ತು ಸಂಘಟನೆಯ ಚಟುವಟಿಕೆಗಳಿಗೆ ಬಡ ಹಾಗೂ ಹಿಂದುಳಿದ ವರ್ಗದ ಯುವಕರನ್ನೇ ಬಳಸಿಕೊಳ್ಳಲಾಗ್ತಿದೆಯೇ ಹೊರತು ರಾಜಕೀಯ ನಾಯಕರ ಮಕ್ಕಳು ಇಂಥ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳೋದೇ ಇಲ್ಲ ಅಂತ ಹೇಳಿಬಿಟ್ಟು ಖರ್ಗೆ ಅವರು ಆರೋಪಿಸಿದ್ದಾರೆ. ನೋಡಿ, ಇಲ್ಲಿ ಖರ್ಗೆ ಅವರು ಸುದೀರ್ಘವಾಗಿ ಆರ್ಎಸ್ಎಸ್ ವಿರುದ್ಧ ಆರೋಪಗಳನ್ನ ಮಾಡ್ತಲೇ ಬರ್ತಿದ್ದಾರೆ. ಅದು ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಆರ್ಎಸ್ಎಸ್ ಬಗ್ಗೆ ದೂರುವಂಥದ್ದು, ಜೊತೆಗೆ ಸವಾಲ್ ಹಾಕೋದು ಇದು ಮೊದಲನೇನಲ್ಲ. ಈ ಹಿಂದೆಯೂ ಕೂಡ ಆರ್ಎಸ್ಎಸ್ ಯಾವ ರೀತಿಯಾದಂತಹ ಟ್ಯಾಕ್ಸ್ ಕಟ್ತಾ ಇದೆ, ಎಲ್ಲೆಲ್ಲಿ ನಿಮ್ಮ ಸಂಘಟನೆ ಬಲಿಷ್ಠವಾಗಿದೆ, ಜೊತೆಗೆ ನೀವು ಯಾವ ಥರದ ಪಕ್ಷ ಸಂಘಟನೆ ಬಳಸ್ಕೊಳ್ತಾ ಇದ್ದೀರಿ, ಜೊತೆಗೆ ನಿಮ್ಮ ಒಂದು ಹೋರಾಟ ಆಗಿರ್ಬೋದು, ಪ್ರತಿಭಟನೆಗೆ ಆಗಿರ್ಬೋದು, ಎಲ್ಲಿ ಪರ್ಮಿಷನ್ ತಗೊಂತೀರಿ, ಈ ಎಲ್ಲ ಆಯಾಮದಲ್ಲೂ ಕೂಡ ಸುದೀರ್ಘವಾಗಿ ಪತ್ರ ಬರೆಯೋದಾಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸೋರಾಗಿರ್ಬೋದು ತೀವ್ರವಾಗಿ ಮಾಡ್ತಾ ಬಂದಿದ್ರು. ಈಗ ಹೊಸದಾಗಿ ಮತ್ತೊಂದು ಸವಾಲು ಹಾಕಿರುವಂಥದ್ದು ಏನಂತ ಅಂದರೆ, ನಿಮ್ಮ ಆರ್ಎಸ್ಎಸ್ ವಿಚಾರಕ್ಕೆ ಯಾರಾದರೂ ಬಿಜೆಪಿ ರಾಜಕೀಯ ನಾಯಕರ ಮಕ್ಕಳು ಯಾರಾದರೂ ಒಬ್ಬರಾದರೂ ಇದ್ದಾರಾ, ಒಬ್ಬರಾದರೂ ಆ ಒಂದು ಪ್ರತಿಭಟನೆ ಅಥವಾ ನಿಮ್ಮ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರಾ? ಯಾರೂ ಇಲ್ಲ. ನಿಮ್ಮ ಸಂಘಟನೆಯಲ್ಲಿ ಭಾಗಿಯಾಗೋದು ಬಡವರು ಹಾಗೆ ಹಿಂದುಳಿದ ಮಕ್ಕಳು, ಅವರು ಇರ್ತಾರೆ ಹೊರತು ಬೇರೆ ಯಾರು ಕೂಡ ಭಾಗಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಯುವಕರಿಗೆ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ನೋಡಿ, ಗೋರಕ್ಷಣೆ, ಸಂಘಟನೆ, ಅದು ಇದು ಅಂತ ಹೇಳ್ಬಿಟ್ಟು ನಿಮ್ಮ ಭವಿಷ್ಯ ಹಾಳು ಮಾಡ್ಕೋಬೇಡಿ, ಇದೆಲ್ಲ ವರ್ಷಕ್ಕೊಮ್ಮೆ ನಡೆಯುವಂತಹ ಗಣವೇಶ ಸ್ಪರ್ಧೆಗೆ ಅಷ್ಟೇ ಸೀಮಿತ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗದತ್ತ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಸದ್ಯ ಪ್ರಿಯಾಂಕ್ ಖರ್ಗೆ ಇಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನ ಕೊಟ್ಟಿರುವಂಥದ್ದು.